ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನಿನ್ನೆ 19ನೆಯ ಸೂತ್ರ ನೋಡ್ತಾ ಇದ್ದೆ. ಬಹಳ ವಿಶೇಷವಾದಂತಹ ಸೂತ್ರ. ಆತ್ಮವನ್ನ ಪರಮಾತ್ಮನನ್ನ ವರ್ಣಿಸುವ ಸೂತ್ರ. ವಿಶೇಷ ಅವಿಶೇಷ, ವಿಶೇಷ ಅವಿಶೇಷ, ಲಿಂಗ ಮಾತ್ರ ಅಲಿಂಗಾನಿ ಗುಣಪರ್ವಾಣಿ. ಆತ್ಮನ ವಿಶೇಷ ಹೇಗಿದೆಯಪ್ಪ ಅಂತಂದರೆ ಅದು ವಿಶೇಷವೂ ಹೌದು, ಅವಿಶೇಷವೂ ಹೌದು. ವಿಶೇಷ ಅಂದರೆ ಯಾಕೆ ವಿಶೇಷ ಅದು ಅಂದರೆ ದೇಹದಲ್ಲಿದ್ದು ದೇಹದಲ್ಲಿಲ್ಲದಂತೆ ಇರ್ತದೆ. ಆತ್ಮ ಇಲ್ಲದೆ ಹೋದರೆ ದೇಹ ನಡೆಯೋದೇ ಇಲ್ಲ, ಯಾವ ಕೆಲಸವೂ ಇಲ್ಲ. ಹಾಗಂಥೇಳಿ ದೇಹ ಕರ್ಮಕ್ಕೆ ಅನುಸಾರವಾಗಿ ಸುಖ ದುಃಖ ನೋವು ನಲಿವು ಲಾಭ ಹಾನಿ ಏನು ಅನುಭವಿಸ್ತಾ ಇದೆಯಾ ಅದರ ಜೊತೆಗೆ ದೇಹದ ಕರ್ಮದ ಜೊತೆಗೆ ಆತ್ಮನೂ ಇದ್ದು ಅನುಭವಿಸ್ತಾನೆ. ಆದ್ರೆ ಅನುಭವಿಸಲಾರ್ದ ಹಾಗೂ ಇರ್ತಾನೆ. ಇದು ಬಹಳ ವಿಶೇಷ. ಅದೇ ನಿನ್ನೆ ಹೇಳ್ತಾ ಇದ್ದೆ, ಉಪನಿಷತ್ತಿನಲ್ಲಿ 2 ಪಕ್ಷಿಯ ಉದಾಹರಣೆಯನ್ನು ಕೊಡ್ತಾರೆ. ಮರದ ಮೇಲೆ 2 ಪಕ್ಷಿಗಳು ಕೂತಿದೆ. ಎತ್ತರದ ಕೊಂಬೆಯಲ್ಲಿ ಅಂದರೆ ಯಾರೂ ಹೋಗಿ ಮುಟ್ಟಲಾರದಂತಹ ಸ್ಥಿತಿ. ತುಂಬ ಅಲ್ಲಿಗೆ ಹೋದರೆ ಮನುಷ್ಯ ಬಿದ್ದು ಹೋಗ್ತಾನೆ. ಆ ಕೊಂಬೆ ಅಷ್ಟು ಸಣ್ಣದಿರ್ತದೆ. ಎತ್ತರ ಹೋಗ್ತಾ ಹೋಗ್ತಾ ಕೊಂಬೆಗಳು ಸಣ್ಣ ಇರ್ತಾವೆ. ಅಲ್ಲಿ ಒಂದು ಪಕ್ಷಿ ಕೂತಿದೆ, ಅದು ಏನೂ ಮಾಡ್ತಾ ಇಲ್ಲ. ಕೆಳಗಡೆ ಒಂದು ಪಕ್ಷಿ ಕೂತಿದೆ, ಅದು ಮನುಷ್ಯ ಮುಟ್ಟುವಂತಹ ಸ್ಥಿತಿ. ಕೊಂಬೆ ಮೇಲೆ, ಕೆಳಗಿನ ಕೊಂಬೆ ಮೇಲೆ ಒಂದು ಪಕ್ಷಿ, ಮೇಲಿನ ಕೊಂಬೆ ಮೇಲೆ ಒಂದು ಪಕ್ಷಿ. ಆ ಕೆಳಗಿನ ಕೊಂಬೆ ಪಕ್ಷಿ ಹಣ್ಣುಗಳನ್ನು ತಿಂತಾ ಇದೆ. ಅದು ಯಾವ ಹಣ್ಣು? ಸುಖ ದುಃಖದ ಹಣ್ಣು, ನೋವು ನಲಿವಿನ ಹಣ್ಣು, ದ್ವಂದ್ವದ ಹಣ್ಣು. ಆದ್ರೆ ಒಂದು ಪಕ್ಷಿ ಇದೆಯಲ್ಲ, ಅದು ಏನೂ ಇಲ್ಲ, ಸಾಕ್ಷಿಯಾಗಿ ನೋಡ್ತಾ ಇದೆ. ಆ ಪಕ್ಷಿ ತಿನ್ನೋದು ನೋಡ್ತಾ ಇದೆ. ಇಲ್ಲಿ ಅರ್ಥ ಆಗಲಿ ಅಂತ ಹೇಳಿ ನಮಗೆ ಈ ಉದಾಹರಣೆನ ಕೊಡ್ತಾನೆ ಋಷಿ. ಆದರೆ ನಮ್ಮಲ್ಲಿರುವ ಜೀವಾತ್ಮ ಕೆಳಗಿನ ಚಕ್ರಗಳಲ್ಲಿ ಹೆಚ್ಚು ಜಾಗೃತವಾಗಿದ್ದಾಗ, ಅದನ್ನು ಸರಿಯಾಗಿ ಶಬ್ದ ಬಳಸಬೇಕಂದ್ರೆ ಆಯಾ ಚಕ್ರದಲ್ಲಿ ಇರುವ ಜಾಗೃತಿಯ ಮೇರೆಗೆ ಮನುಷ್ಯನ ಸುಖ ದುಃಖ ನೋವು ನಲಿವು ಅಧ್ಯಾತ್ಮ ಸಾಧನೆ ಇವೆಲ್ಲವೂ ಅವಲಂಬಿತವಾಗಿದೆ. ಮೊದಲ 3 ಚಕ್ರಗಳು ಆಧಾರ ಸ್ವಾಧಿಷ್ಠಾನ ಮಣಿಪೂರಕ, ಇಲ್ಲಿವರೆಗೆ ಮನುಷ್ಯ ದುಃಖಿಯೂ ಹೌದು ಸುಖಿಯೂ ಹೌದು, ಒಂದೇ ಇರಲ್ಲ ಅವನು. ಹೃದಯಕ್ಕೆ ಬಂದಾಗ ಅವನು ಅಪೇಕ್ಷೆ ಅಂದರೆ ಹೃದಯದ ಜಾಗೃತಿ ಆದಾಗ ಅವನ ಅಪೇಕ್ಷೆ ಬೇರೆ ಆಗುತ್ತೆ, ಸ್ವಲ್ಪ ವಿಶೇಷ ಆಗ್ತಾನೆ. ಮೇಲ್ಗಡೆ ಹೋಗ್ತಾ ಹೋಗ್ತಾ ವಿಶುದ್ಧಿ ಆಜ್ಞಾ, ಅಲ್ಲಿ ವಿಶೇಷ. ಅವಿಶೇಷವಾಗಿರೋದು ಜೀವಾತ್ಮೆಯಲ್ಲಿ ಸಹಸ್ರಾರದಲ್ಲಿ, ಇಲ್ಲಿ ಅದು ಜಾಗೃತ ಆಗುತ್ತೆ ಬರ್ತಾ ಬರ್ತಾ. ಎಷ್ಟೋ ಜನ್ಮಗಳು ಬೇಕಾಗಿ ಬರ್ಬೋದು. ಅದು ವಿಶೇಷ ಅವಿಶೇಷ. ಲಿಂಗ ಮಾತ್ರ ಲಿಂಗಾನಿ. ಲಿಂಗ ಮಾತ್ರ, ಲಿಂಗ ಮಾತ್ರ ಅಂದರೆ ಇದು ಅಷ್ಟೇ. ಇಲ್ಲಿ ಲಿಂಗ ಅಂತ ಅನ್ನೋ ಶಬ್ದವನ್ನ ಮಹತ್ತಿಗೆ ಬಳಸಿದ್ದಾರೆ. ಅಂದರೆ ಪ್ರಕೃತಿ ಅಂದರೆ ಸೃಷ್ಟಿಯಾಗೋಕ್ಕೆ ಮುಂಚೆ ಮಹಾಲಿಂಗ ಅಂತ ಶರಣರು ಹೇಳ್ತಾರೆ. ಅದನ್ನು ಪ್ರಾಯಶಃ ಪತಂಜಲಿ ಋಷಿಗಳು ಲಿಂಗ ಮಾತ್ರ. ಆದರೆ ಆ ಲಿಂಗವನ್ನು ಮೀರಿದ ಸ್ಥಿತಿಯೂ ಇದೆ, ಅಲಿಂಗಾನಿ. ಅಂದರೆ ಯಾವ ಸೃಷ್ಟಿಯ ಕ್ರಿಯೆಯೂ ಮುಟ್ಟಲಾರದಂತಹ ಸ್ಥಿತಿಗೆ ಅಲಿಂಗಾನಿ ಅಂತ ಬಳಸಿದ್ದಾರೆ. ಆದರೆ ಇನ್ನೊಂದು ಏನು ಶಬ್ದ ಬಳಸಿದಾರೆ ಅದು ಬಹಳ ವಿಶೇಷ ಆಗಿದೆ ನನಗೆ. ಇಲ್ಲಿ ಏನು ಮಾಡಿದ್ದಾರೆ ವ್ಯಾಖ್ಯಾನಕಾರರು ಅಂದರೆ, ಗುಣ ಅಂತ ಬಂದ ಕೂಡಲೇ ತ್ರಿಗುಣಗಳಿಗೆ ಹೋಗ್ಬಿಡ್ತಾರೆ. ಅದರ ಅಗತ್ಯ ಇಲ್ಲ. ನಿನ್ನೆ ಕೂಡ ಹೇಳಿದ್ದೆ ನಾನು. ಇಲ್ಲಿ ಗುಣಪರ್ವಾಣಿ, ಪರ್ವ ಅಂದರೆ ಹಬ್ಬ.
ಗುಣಗಳ ಹಬ್ಬ ಆಗತ್ತೆ ಯಾವಾಗ ಸಾಧಕ ಸಿದ್ಧಪುರುಷನಾಗುವಾಗ. ಸಾಧಕ ಸಿದ್ಧಪುರುಷನಾಗುವಾಗ, ಯೋಗಿ ಆಗುವಾಗ ಮತ್ತು ಆದಮೇಲೂ ಅಲ್ಲಿ ಗುಣಪರ್ವಾಣಿ, ಗುಣಗಳ ಹಬ್ಬವಾಗುತ್ತದೆ. ಸದ್ಗುಣಗಳು ಅಂದ್ರೆ ಅಲ್ಲಿ ದುರ್ಗುಣಗಳು ಇಲ್ಲ, ದುರ್ಗುಣಗಳಿಗೆ ಆಸ್ಪದವೇ ಇಲ್ಲ ಯೋಗಿ ಸಿದ್ಧಪುರುಷನ ಹತ್ರ. ಒಂದು ವೇಳೆ ಆಗಿದ್ದಾನೆ ಅವನು ಕೆಟ್ಟ ಮಾರ್ಗದಲ್ಲಿದ್ದಾನೆ, ಅವನು ಗಾಂಜಾ ಕುಡ್ತಾ ಅಥವಾ ಮತ್ತೇನು ಈ ಬಹಳ ವಿಚಿತ್ರ ಸಾಧನೆ ಮಾಡ್ತಾರೆ. ಕಾಪಾಲಿಕರುಗಳು ವಿಚಿತ್ರ ಸಾಧನೆ ಮಾಡ್ತಿದ್ರು. ಈಗ ಅವರ ವಂಶ ತುಂಬ ಕಡಿಮೆ ಆಗಿದೆ. ಅವರು ಆ ರೀತಿ ಸಾಧಕರು ಇವೆ ನಾನು ಅಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ಅಲ್ಲಿ ಗುಣ ಪರ್ವಾಣಿ ಆಗಲ್ಲ. ಅಂದ್ರೆ ಎಲ್ರ ಜೊತೆ ಸೇರ್ಕೊಂಡು ಬದುಕಕ್ಕಾಗಲ್ಲ. ಯಾರು ವಾಮ ಮಾರ್ಗಿಗಳಾಗ್ತಾರೋ, ದುಶ್ಚಟಗಳನ್ನೇ ಸಮರ್ಥನೆ ಮಾಡ್ತಿರ್ತಾರೋ, ಗಾಂಜಾ ಸೇದೋದೇ ಶ್ರೇಷ್ಠಪ್ಪ. ಯಾಕೆ ಇದೇನು ಮಿಥ್ಯವಾದ ಶರೀರ, ಏನ್ ಮಾಡಿದ್ರೆ ಏನು ಅನ್ನೋ ಲೆಕ್ಕಕ್ಕಿದ್ರೆ ಅಲ್ಲಿ ಹಬ್ಬ ಆಗಲ್ಲ. ಯಾರೋ ಕೆಲವರು ಒಪ್ಪಬಹುದು ಮೂಢ ಭಕ್ತರು, ಆದರೆ ಗುಣ ಪರ್ವಾಣಿ ಆಗಲ್ಲ. ಆ ಗುಣ ಪರ್ವಾಣಿ ಹಬ್ಬ ಅದು ಆಗಬೇಕಾದ್ರೆ ಮನುಷ್ಯ ವಿಶೇಷ ಮತ್ತು ಅವಿಶೇಷನಾಗಬೇಕು. ಆತ್ಮ ಆ ಮಟ್ಟಕ್ಕೆ ಮುಟ್ಟಬೇಕು. ಅದನ್ನೇ ಹೇಳ್ತಾ ಇದ್ದೆ ನಿನ್ನೆ. ಒಂದು ವಚನ ನೆನಪಾಗಿತ್ತು ನನಗೆ. ಅಗ್ಗವಣಿ ಹಂಪಯ್ಯನವರ ವಚನ. ಅಗ್ಗವಣಿ ಹಂಪಯ್ಯನವ್ರ ಹೆಸರು ಕೇಳಿರೋದೇ ಕಡಿಮೆ ಜನ, ತುಂಬಾ ಕಡಿಮೆ. ನೀರು ತುಂಬುವ ಕಾಯಕ ಮಾಡ್ತಾ ಇದ್ರು ಅಲ್ಲಿ ಕಲ್ಯಾಣದಲ್ಲಿ. ನೀರು ತುಂಬಿಸುವ ಕಾಯಕ, ಅದಕ್ಕೆ ಅಗ್ಗವಣಿ ಅಂದ್ರೆ ನೀರು ತುಂಬಿಸುವ ಕಾಯಕ ಮಾಡ್ತಾ ಇದ್ರು. ಆಮೇಲೆ ಏನು ಪ್ರಾಯಶಃ ಅಂದ್ರೆ ಹಂಪೆ, ಅವರು ಹುಟ್ಟೂರು ಹಂಪೆ. ಅದಕ್ಕೆ ಹಂಪೆಯ ವಿರೂಪ ಅವ್ರದ್ದು ಅಂಕಿತ. ಹಂಪೆಯ ವಿರೂಪ ಬಹಳ ವಿಶೇಷವಾದ ಅಂಕಿತ ಮತ್ತು ಶರಣರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಹಜತೆಯ ರೀತಿಯಲ್ಲಿರ್ತಕ್ಕಂಥ ಒಂದು ವಚನಾಂಕಿತ ಇದು. ಅದ್ಭುತವಾದ ವಚನಾಂಕಿತ ಇದು, ಹಂಪೆಯ ವಿರೂಪ. ಯಾಕಂದ್ರೆ ಹಂಪೆಯಲ್ಲಿ ಇರ್ತಕ್ಕಂಥ ದೇವರ ಹೆಸರಂತೂ ನಿಮ್ಗೆಲ್ರಿಗೂ ಗೊತ್ತು. ಅಲ್ಲಿಯ ಸ್ಥಾವರ ಲಿಂಗಕ್ಕೆ ಇಟ್ಟಂತ ಹೆಸರು ಎಲ್ಲ ಪೂಜಿಸ್ಕೊಂಡು ಬಂದಿರೋದು ಅನಾದಿ ಕಾಲದಿಂದ. ಮತ್ತು ಕವಿಗಳು ಯಾವುದಲ್ಲಿ ಇರ್ತಕ್ಕಂಥ ದೇವರು ಯಾವುದು? ವಿರೂಪಾಕ್ಷ. ಗೊತ್ತಿದೆ. ವಿರೂಪಾಕ್ಷ ಅಂದ್ರೆ ನಿಮಗೆ ಅರ್ಥನೂ ಗೊತ್ತಿದೆ. ಅಕ್ಷ ಅಂದ್ರೆ ಕಣ್ಣು, ರೂಪಾಕ್ಷ ಅಂದ್ರೆ ನಿಮ್ಮ 2 ಕಣ್ಣು. ತ್ರಿನೇತ್ರ, 3ನೇ ಕಣ್ಣಿದ್ದಾನೆ, ಅದಕ್ಕೆ ವಿರೂಪಾಕ್ಷ ಅಂತ ಹೆಸರಿಟ್ಟ. ಆಶ್ಚರ್ಯ ಏನು ಅಂತಂದ್ರೆ ಹಂಪೆಯ ವಿರೂಪಾಕ್ಷ ಅಂತ ಇಟ್ಕೋಬೋದಾಗಿತ್ತು. ಹಂಪೆಯ ವಿರೂಪಾಕ್ಷ ಅಂತ ಇಡ್ಬೋದಾಗಿತ್ತು. ಯಾಕಂದ್ರೆ ಅವರು ಬರ್ದಿರೋ ವಚನದ ಶಬ್ದ ಜೋಡಣೆ, ಕಾವ್ಯಾತ್ಮಕತೆ, ಭಕ್ತಿ, ಶಕ್ತಿ ಅದನ್ನ ನೋಡ್ಬಿಟ್ರೆ ಹಂಪೆಯ ವಿರೂಪಾಕ್ಷ ಅಂತ ಇಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೆ ಹಂಗಿಟ್ಟಿಲ್ಲ ಅವರು. ಹಂಪೆಯ ವಿರೂಪ, ರೂ ಸಣ್ಣದು, ರೂಪ ಅಂತಂದ್ರೆ ಸರಿ, ಆದರೆ ಇಲ್ಲಿ ರೂಪ ಅಂತ ಮಾಡಿದೆ, ವಿರೂಪ ಅಂತ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಆವಾಗ ನೀವು ವಚನಾಂಕಿತದಲ್ಲಿ ವ್ಯಾಕರಣ ಹುಡ್ಕಕ್ಕೆ ಹೋದ್ರೆ ಕುಮಾರಸ್ವಾಮಿಗಳು ಹಂಗೆ ಮಾಡಿದ್ದಾರೆ. ತಪ್ಪೋನಂದ ಕುಮಾರಸ್ವಾಮಿಗಳು ತಮ್ಮ ಒಂದು ಪುಸ್ತಕದಲ್ಲಿ ಕೂಡಲ ಸಂಗಮ ಅನ್ನೋದು ಸಂಸ್ಕೃತದಲ್ಲಿ ಹಿಂಗೆ ಬರುತ್ತೆ, ಕನ್ನಡದಲ್ಲಿ ಹಿಂಗೆ ಬರುತ್ತೆ ಅಂತೇಳಿ ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ, ಗುಹೇಶ್ವರ ಈ ಒಂದು 3-4 ವಚನಗಳನ್ನ ಅಂಕಿತಗಳನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಆದ್ರೆ ಬಾಕಿಯವ್ರದಕ್ಕೆ ಅವ್ರ ಕೈ ಹಾಕಿಲ್ಲ ಆಗಿನ ಕಾಲಕ್ಕೆ. ಆದ್ರೆ ಹಂಗೆ ಆಲೋಚನೆ ಮಾಡಿರೋದು ಕೂಡ ವಿಶೇಷವೇ. ಕುಮಾರಸ್ವಾಮಿಗಳು ಹಂಗೆ ಆಲೋಚನೆ ಮಾಡಿದ್ದು ಒಳ್ಳೇದೇ. ಆದರೆ ಶರಣರು ವ್ಯಾಕರಣಕ್ಕೆ ಗಂಟು ಬಿದ್ದಿಲ್ಲ. ಹಂಪೆ ವಿರೂಪ ಅಂದಾಗ ಅವರು ಬದಲಾವಣೆ ಮಾಡಿಕೊಂಡು ನಾವು ಅನುಭವ ಮಂಟಪದಲ್ಲಿ ಶರಣರು ವಿಶೇಷವಾದ ಮಾರ್ಗವನ್ನು ತೋರಿಸ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅಂಕಿತಗಳು ಜಗತ್ತಿನಲ್ಲಿಯೇ ವಿಶಿಷ್ಟವಾದವು, ವಿನೂತನವಾದವು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಮತ್ತು ಆಶ್ಚರ್ಯ ನನಗೇನು ಅಂದರೆ, ಈಗ ಎಲ್ಲ ಏನು ಮಾಡಿಬಿಡ್ತಾರೆ, ಕಾಪಿ ಮಾಡೋರ್ದು ಮುಂದೆ ಓಲೆಗರಿ ಬರ್ಕೊಂತ ಬಂದ್ರಲ್ಲ, ಅವರು ಕೆಲವರು ಅನಕ್ಷರಸ್ಥರು, ಸರಿಯಾಗಿ ಬರ್ದಿಲ್ಲ, ತಪ್ಪುಗಳಿದಾವೆ ಅಂತ ಬರೆದ್ಬಿಟ್ರು ವಿದ್ವಾಂಸರು.
ಆದರೆ ಈ ಹಂಪೆಯ ವಿರೂಪ ಅನ್ನೋ ವಚನಾಂಕಿತವನ್ನ ಯಾರು ತಿದ್ದಕ್ಕೆ ಹೋಗಿಲ್ಲ, ವಿರೂಪ ಮಾಡಿಲ್ಲ. ಹಂಪೆಯ ವಿರೂಪಾಕ್ಷನೂ ಮಾಡಿಲ್ಲ, ಹಂಪೆಯ ವಿರೂಪ ಅಂತನೂ ಮಾಡಿಲ್ಲ, ವಿರೂಪ ಅಂತ ಮಾಡಿಬಿಟ್ರು. ಅಥವಾ ವಿರೂಪಾಕ್ಷ ಮಾಡ್ಬೋದಾಗಿತ್ತಲ್ಲ, ಮಾಡಿಲ್ಲ. ಆದರೆ ಹೇಳುವಾಗ ಪರಮಾತ್ಮನನ್ನ ತ್ರಿನೇತ್ರ, ಆಮೇಲೆ ಶಿವ, ವಿರೂಪಾಕ್ಷ ಅನ್ನೋ ಅರ್ಥದಲ್ಲಿ, ಅಸಮಾಕ್ಷ ಅನ್ನೋ ಅರ್ಥದಲ್ಲೂ ಇವರು ಬಳಸಿದ್ದಾರೆ, ಆ ಶಬ್ದಗಳನ್ನು ಬಳಸಿದ್ದಾರೆ. ಆದರೆ ಅಂಕಿತ ಮಾತ್ರ ವಿಶಿಷ್ಟವಾಗಿ ಇಟ್ಕೊಂಡಿದ್ದಾರೆ. ಇವ್ರದ್ದು ವಚನ ಸ್ವಲ್ಪ ದೊಡ್ಡದಿದೆ, ಅದನ್ನು ಓದಿ ಅರ್ಥ ಅಷ್ಟಕ್ಕೂ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅರ್ಥ ಆಗತ್ತೆ ನಿಮ್ಗದು. ಹುಸಿಯ ನುಡಿಯನು ಭಕ್ತ, ಅದಂತೂ ಗೊತ್ತಾಗ್ತದೆ. ವ್ಯಸನ ಕೆಳಸನು ಭಕ್ತ, ವಿಷಯಗಳಾತಂಗೆ ತೃಣವು ನೋಡ. ಬಯಸುವವನಲ್ಲ ಭಕ್ತ, ದಯೆ ಎಂಬುದು ತನ್ನ ಕೈಯಲ್ಲಿ ಸ್ಮರಣೆ ಎಂಬುದು ತನಗೆ ತೊತ್ತಾಗಿಪ್ಪುದು. ಕೋಪವೆಂತೆಂದರಿಯ ತಾಪತ್ರಯಗಳು ಮುಟ್ಟಲಮ್ಮವು, ವ್ಯಾಪ್ತಿಗಳಡಗಿದವು ಲಿಂಗವನೊಳಕೊಂಡ ಪರಿಣಾಮಿ. ಆತನ ಪಥ ಲೋಕಕ್ಕೆ ಹೊಸತು, ಲೋಕದ ಪಥವ ಆತನಿಗೆ ಹೊಸತು. ಈ ವಾಕ್ಯ ಹೇಳಬೇಕಾಗಿತ್ತು ನನಗೆ. ಅಂದರೆ ಶರಣರು ಸಾಂದರ್ಭಿಕವಾಗಿ ಹೇಳುವಾಗ ಲೋಕ ವಿರೋಧಿ ಶರಣ ಅಂತ ಹೇಳಿ ಶಬ್ದ ಬಳಸಿದ್ದಾರೆ. ಬಸವಣ್ಣವರು ಬಳಸಿದ್ದಾರೆ, ಬೇರೆಯವರು ಕೂಡ ಆ ಅರ್ಥ ಬರೋ ಶಬ್ದಗಳನ್ನು ಬಳಸಿದ್ದಾರೆ. ಆದರೆ ನಮ್ಮ ಹಂಪಯ್ಯ ಬಳಸೋದು ಇನ್ನೂ ವಿಶೇಷ. ಲೋಕ ವಿರೋಧಿ ಶರಣ ಹೌದು, ಎಲ್ಲ ಸಂದರ್ಭದಲ್ಲೂ ಅಲ್ಲ. ಬಾಕಿ ಸಂದರ್ಭಗಳಲ್ಲಿ ಶರಣ ಹೇಗಿರ್ತಾನೆ ಅಂದರೆ, ಆತನ ಪಥ ಲೋಕಕ್ಕೆ ಹೊಸತು, ಲೋಕದ ಪಥ ಆತನಿಗೆ ಹೊಸತು. ಪಥ ಅಂದ್ರೆ ಗೊತ್ತು ನಿಮಗೆಲ್ಲ, ಪಥ ಅಂದ್ರೇನು? ದಾರಿ. ಅಂದರೆ ಅವನ ನಡೆನುಡಿ ಲೋಕಕ್ಕೆ ಹೊಸತು, ಲೋಕದ ಆಚರಣೆಗಳು ಅವನಿಗೆ ಹೊಸತು. ಅಂದರೆ ಮಗು ಇದ್ದ ಹಾಗೆ ಗುಣಪರ್ವಾಣಿ ಅನ್ನೋ ಶಬ್ದ ಬಳಸಿದ್ನಲ್ಲ, ಗುಣಪರ್ವಾಣಿ ಅಂತ ಹೇಳುವಾಗ ಆ ಗುಣಪರ್ವಾಣಿ, ಪರ್ವ ಅಂದ್ರೆ ಹಬ್ಬ ಅಂತ ಹೇಳಿದ್ನಲ್ಲ, ಶರಣರ ಬದುಕು, ಭಕ್ತರ ಬದುಕು ಬರೀ ಹೋರಾಟ, ಆಮೇಲೆ ವಿರೋಧ, ಆಮೇಲಿಂದ ಒಂದು ರೀತಿ ತಿರಸ್ಕಾರ, ಒಳ್ಳೆಯದ. ಅಂದರೆ ಇವರೆಲ್ಲ ಈಗಿನ ಕೆಲವರು ಭಕ್ತರುಗಳು ಅಥವಾ ಶರಣರು ಅನ್ನಿಸ್ಕೊಂಡವರು, ಭಾಷಣಕಾರರು ಬೇರೆಯವ್ರನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡ್ತಾರೆ. ಯಾಕಂದರೆ ಅವರು ಹೊಸಬರಾಗಿಲ್ಲ, ಅವರ ಪಥ ಹೊಸದಲ್ಲ, ಅವರ ಪಥ ಅನುಭವದ ಪಥ, ಅದು ಕಂಠಪಾಠ ಮಾಡಿದ ಪಥ, ಜ್ಞಾಪಕವಿಟ್ಟುಕೊಂಡು ಶರಣರ ವಚನಗಳನ್ನು ಹೇಳುವ ಪಥ. ಅದು ಅವ್ರಿಗೂ ಹೊಸದನ್ಸಲ್ಲ, ಅವ್ರನ್ನ ಕೇಳ್ತಕ್ಕಂಥವ್ರಿಗೂ ಹೊಸದನ್ಸಲ್ಲ. ಅದೇನಂತ ಖುಷಿ ಕೊಡುವಂಥದ್ದಲ್ಲ. ಆ ನಿಜವಾದ ಅನುಭವಿ, ನಿಜವಾದ ಸಾಕ್ಷಾತ್ಕಾರ ಜೀವಿ, ಲಿಂಗಾಂಗ ಸಮರಸವನ್ನು ಹೊಂದಿರತಕ್ಕಂಥವನು, ಅವನು ಲೋಕಕ್ಕೆ ಆನಂದ ನೀಡ್ತಕ್ಕಂಥವನು. ಅವನ ಪಥ ಲೋಕಕ್ಕೆ ಅತ್ಯಂತ ಹೊಸದು. ಇನ್ನು ಲೋಕವನ್ನು ಅಥವಾ ಸಾಮಾನ್ಯ ಜನರನ್ನು ಯಾವಾಗಲೂ ತಿರಸ್ಕಾರ ದೃಷ್ಟಿಯಿಂದ ನೋಡಲ್ಲ ಅವನು. ಪ್ರಾರಂಭದಲ್ಲಿ ಅವರ ತಪ್ಪುಗಳನ್ನು ತಿದ್ದುವಾಗ ಅವನು ಸ್ವಲ್ಪ ಖಂಡಿಸೋದು, ಮಂಡಿಸೋದು ಹೇಳ್ಬೋದು. ಅವನು ತಿದ್ದುಕೊಂಡ್ರು ಸರಿ, ತಿದ್ದುಕೊಳ್ಳದಿದ್ರು ಸರಿ, ಇವನು ಮಾತ್ರ ಹೊಸ ಮಾರ್ಗವನ್ನು ಹಿಡಿದು ನಡೆದು ಹೊಸಬನಾಗ್ತಾನೆ, ಹೊಸತಾಗತ್ತೆ ಅವನ ಪಥ. ಜೊತೆಗೆ ಲೋಕವೂ ಅವನಿಗೆ ಚಂದ ಕಾಣಿಸ್ತದೆ. ಲೋಕ ಅವನಿಗೆ ತಿರಸ್ಕಾರ ಅಲ್ಲ, ತ್ಯಾಜ್ಯ ಅಲ್ಲ, ಅದು ಪರಮಾತ್ಮನ ಮನೆ, ಅದು ಪರಮಾತ್ಮನ ಮಹಾಮನೆ, ಲಿಂಗದೇವನ ಮಹಾಮನೆಯಾಗಿ ಅವನಿಗೆ ಕಾಣಿಸುತ್ತೆ. ಅದು ವಿಶೇಷ. ಅಂಕಿತ ಮಾತ್ರ, ಅದು ನಾನು ಮತ್ತೆ ಮತ್ತೆ ಹೇಳ್ತಿರ್ತೀನಿ, ಶರಣರ ಅಂಕಿತವನ್ನು, ಬಸವಣ್ಣನವರ ಅಂಕಿತವನ್ನು ಪ್ರಶ್ನೆ ಮಾಡುವ, ತಿದ್ದುವ ಶಕ್ತಿ ಈಗಿನ ಯಾವ ವಿದ್ವಾಂಸರಿಗೂ ಇಲ್ಲ, ಯಾವ ಸ್ವಾಮಿಗಳಿಗೂ ಇಲ್ಲ. ನಾವು ಅದನ್ನು ಕಲ್ತ್ಕೊಂಡು ಅಳವಡಿಸ್ಕೊಂಡು ನಾವು ಬದಲಾವಣೆ ಆಗಬೇಕೆ ಹೊರತು ಶರಣರ ಅಂಕಿತವನ್ನು ಬದಲಾಯಿಸುವ ಅಗತ್ಯ ಇಲ್ಲ, ಹೊಸ ವ್ಯಾಖ್ಯಾನ ಕೊಡುವ ಅಗತ್ಯವಿಲ್ಲ. ಅರ್ಥ ಮಾಡ್ಕೋಬೇಕಾಗಿದೆ. ಹಂಪೆ ವಿರೂಪ ಅನ್ನೋದು ಅದು ಸಾಕ್ಷಿ. ಜೊತೆಗೆ ಕೊನೆ ತನಕ ವಿರೋಧಿಗಳಾಗಿರಲ್ಲ, ಲೋಕ ವಿರೋಧಿ ಅಂತ ಇವ್ರು ಸಮರ್ಥಿಸ್ಕೊಂತಾರೆ. ನಮ್ಮವ್ರು ಈಗ ತಾವು ಸಾಧನೆ ಮಾಡಲಾರದಕ್ಕೆ, ಬರೀ ಭಾಷಣಕಾರರಾಗಿರೋದಕ್ಕೆ ಸಮರ್ಥಿಸ್ಕೊಳ್ತಾ ಇದ್ದಾನೆ. ಇಲ್ಲ, ನಾವು ಹೇಳಿದ್ದನ್ನು ಜಗತ್ತು ಕೇಳಲ್ಲ. ಯಾಕೆ ಕೇಳಬೇಕು? ಯಾಕೆ ಕೇಳಬೇಕು? ನೀವೇನು ಹೊಸ ತೋರಿಸಿದ್ದೀರ ಜಗತ್ತಿಗೆ?
ಜಗತ್ತಿಗೇನು ಹೊಸದು ಕೊಟ್ಟಿದ್ದೀರ, ಕೊಡಿ ಹೊಸದನ್ನು. ನೀವು ಹೊಸ ಮಾರ್ಗವನ್ನು ಅನುಸರಿಸಿ, ನೀವು ಶರಣರ ಮಟ್ಟಕ್ಕೆ ಏರ್ರಿ, ಜಗತ್ತು ಹುಡುಕೊಂಡು ಬಂದು ನಿಮ್ಮ ಹತ್ರ ಪಡ್ಕೊಳ್ಳುತ್ತೆ. ನೀವು ಹೊಸದನ್ನು ಸಂಶೋಧನೆ ಮಾಡಿದ್ರೆ, ಹೊಸದನ್ನು ಕಂಡಿಡ್ಕೊಂಡ್ರೆ, ಅದನ್ನು ನೀವು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಹುಡುಕೊಂಡು ಬರುತ್ತೆ ಜಗತ್ತು. ಅಂಥದ್ದು ಅಗತ್ಯ ಇದೆ ಜಗತ್ತಿಗೆ, ಹೊಸದು ಬೇಕಾಗಿದೆ. ಆದರೆ ಭಾಷಣ ಮಾಡೋದೇ ಹೊಸದಲ್ಲ. ತಪ್ಪು ತಿಳುವಳಿಕೆ ಮಾಡಿಕೊಂಡು ನಾನು ಮಾಡಿದ್ದೆ ಸರಿ ಅಂತ ಹೇಳೋದು ಅದು ಸಂಶೋಧನೆ ಅಲ್ಲ. ಆದ್ದರಿಂದ ಲೋಕಕ್ಕೆ ಹೊಸಬನಾಗಿ ಹೊಸ ಮಾರ್ಗವನ್ನು ತೋರಿಸಿ, ಕಡೆಗೆ ಅವನು ಹೇಳ್ತಾನೆ, ನಮ್ಮ ಹಂಪಯ್ಯ ಹೇಳಿದವ ಏನಂದರೆ, ಅವನ ಮಾರ್ಗ ಲೋಕಕ್ಕೆ ಹೊಸತು, ಲೋಕದ ಮಾರ್ಗ ಅವನಿಗೆ ಹೊಸತು, ಜೊತೆಗೆ ಅವನಿಗೆ ಎಲ್ಲ ಮಿತಿಗಳನ್ನು ಮೀರಿಬಿಡ್ತಾನೆ. ವ್ಯಾಪ್ತಿಗಳಡಗಿದವು ಅಂದರೆ ನಮಗೆ ಸರ್ಕಾರದ ಮೀಸಲಾತಿ ಬೇಕು, ಆ ಮೀಸಲಾತಿ ಬೇಕು ಅಂತ ಬಯಸುವವನಲ್ಲ ಶರಣ. ನಾವು ಶರಣರ ಮಟ್ಟಕ್ಕೆ ಏರಿಲ್ಲ ಅಂತ ಅದನ್ನು ಬಯಸ್ತಾ ಇದ್ದೀವಿ. ಆದರೆ ಶರಣ ಆ ಮಾರ್ಗಕ್ಕೆ ಏರ್ತಾನೆ. ವ್ಯಾಪ್ತಿಗಳಡಗಿದವು, ಲಿಂಗವನ್ನೊಳಕೊಂಡ ಪರಿಣಾಮಿ, ಆತನ ಪಥ ಲೋಕಕ್ಕೆ ಹೊಸತು, ಲೋಕದ ಪಥವು ಆತನಿಗೆ ಹೊಸತು. ತನಗೊಮ್ಮೆಯೂ ಲಿಂಗ ಧ್ಯಾನ, ಲಿಂಗಕ್ಕೊಮ್ಮೆಯೂ ತನ್ನ ಧ್ಯಾನ. ಲಿಂಗವೂ ಕೂಡ ಶರಣನನ್ನು ಬಯಸ್ತದೆ ಅಂತ ಹೇಳ್ತಾನೆ. ಮಹಾಲಿಂಗಕ್ಕೆ ಶರಣ ಬೇಕಾಗ್ತಾನೆ. ಅಂತಹ ಬದುಕನ್ನು ಶರಣ ಬದುಕಿದಾನೆ. ಮಹಾಲಿಂಗದ ಕೃಪೆ ಅಂತಲ್ಲ ಬಳಸಲ್ಲ ಅವನು, ಮಹಾಲಿಂಗಕ್ಕೆ ಇಷ್ಟ ಆಗ್ತಾನವನು. ತಾಯಿಗೆ ಹೆಂಗೆ ಮಗು ಇಷ್ಟ ಆಗುತ್ತೋ ಹಾಗೆ ಶರಣ ಮಹಾಲಿಂಗಕ್ಕೆ ಬೇಕಾದವನು. ಘನ ಮಹಿಮ ಹೊಗಳಲೆ ನಳವಲ್ಲ, ಪನ್ನಗಧರ ಕೇಳಯ್ಯ, ಚನ್ನ ಹಂಪೆಯ ವಿರುಪಯ್ಯ, ನಿಮ್ಮ ನಂಬಿದ ಸತ್ಯ ಶರಣ ಪರಿಣಾಮಿ. ಇದು ಒಬ್ಬ ಯೋಗಿ ಮುಟ್ಟಬೇಕಾದ, ಒಬ್ಬ ಯೋಗ ಸಾಧಕ ಮುಟ್ಟಬೇಕಾದ ಕೊನೆಯ ಮಾರ್ಗ. ನನ್ನ ಕೈಲಿ ಮುಟ್ಟಕ್ಕಾಗಲ್ಲ ಅಂದರೆ ಆ ಮಾರ್ಗನೇ ತಪ್ಪು, ಆ ಮಾರ್ಗನೇ ಸರಿ ಇಲ್ಲ, ಆ ಮಾರ್ಗ ಇಲ್ಲವೇ ಇಲ್ಲ ಅಂದರೆ ಅದು ಅವನ ಅರೆಬರೆ ಜ್ಞಾನ ಅಥವಾ ಅಹಂಕಾರ. ಅದು ನಾವು ಮುಟ್ಟಬೇಕಾದ ಪಥ, ಅದು ಜನ್ಮಗಳಾಗಲಿ, ಜನ್ಮಗಳೇ ಸಾಧನೆ ಮಾಡಬೇಕಾಗಿ ಬರಲಿ, ನಿತ್ಯ ಪರಿಣಾಮಿ, ಸಂತೃಪ್ತ ಅಂತಹ ಸ್ಥಿತಿ. ಅದನ್ನು ಪತಂಜಲಿಗಳು ವರ್ಣಿಸ್ತಾ ಇರೋದು ಗುಣಪರ್ವಾಣಿ ಅನ್ನೋ ಶಬ್ದವನ್ನು ಬಳಸ್ತಾರೆ ಅಂತ ನನಗನ್ಸುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.